ಜಿಬಿಎ ಚುನಾವಣೆಗೆ ಕೊನೆಗೂ ಈಗ ಮುಹೂರ್ತ ಫಿಕ್ಸ್ ಆಯಿತು. ಇನ್ನೊಂದು ವಾರದಲ್ಲಿ ಜಿಬಿಎ ಚುನಾವಣಾ ದಿನಾಂಕ ನಿಗದಿಯಾಗುತ್ತಂತೆ. ಜೂನ್ 14ರಿಂದ ಜೂನ್ 24ರ ಒಳಗೆ ಚುನಾವಣೆ ಮಾಡಬೇಕು ಅಂತ ಹೇಳಿ ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ 10 ದಿನಗಳ ಒಳಗೆ ಚುನಾವಣೆ ನಡೆಸಬೇಕು ಅಂತ ಹೇಳಿದ್ದೀವಿ. ಇದು ಚುನಾವಣಾ ಆಯೋಗದ ಆಯುಕ್ತ ಸಂಗ್ರೇಶಿ ಕೊಟ್ಟಿರುವಂತ ಹೇಳಿಕೆ. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಸಂಗ್ರೇಶಿ ಕೊಟ್ಟಿರುವಂತ ಹೇಳಿಕೆ ಈ ಹಿಂದೆಯೂ ಕೂಡ ಹೀಗೆ ಆಗಿತ್ತು. ಜಿಬಿಎ ಚುನಾವಣೆಯಲ್ಲಿ ಏನಕ್ಕೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ, ಆದಷ್ಟು ಬೇಗ ಜಿಬಿಎ ಚುನಾವಣೆ ಆಗಬೇಕು ಅನ್ನೋ ಒತ್ತಡ ಇತ್ತು. ಆದರೆ ರಾಜ್ಯ ಸರ್ಕಾರ ಪ್ರತಿ ಬಾರಿ ಏನಾದ್ರೂ ಒಂದು ಕಾರಣಗಳನ್ನ ಹೇಳಿ ಕಾಲಾವಕಾಶವನ್ನ ಪಡಿತಾ ಇತ್ತು. ಆದರೆ ಈಗ ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷರು. ಜಿಬಿಎ ಜೊತೆ ಚರ್ಚಿಸಿ ಚುನಾವಣೆ ದಿನಾಂಕ ನಿಗದಿ ಮಾಡ್ತೀವಿ. ಚುನಾವಣೆ ಯಾವುದೇ ಕಾರಣಕ್ಕೂ ಕೂಡ ಮತ್ತೊಮ್ಮೆ ಪೋಸ್ಟ್ಪೋನ್ ಮಾಡುವಂತಹ ಅಧಿಕಾರ ನಮಗೂ ಇಲ್ಲ. ಸುಪ್ರೀಂ ಕೋರ್ಟ್ ಅಂತಿಮ ಅವಕಾಶ ಕೊಟ್ಟಿದೆ. ಜೂನ್ 30ರ ಒಳಗೆ ಚುನಾವಣೆ ಮುಗಿಸಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಡಿಸ್ಕಷನ್ ಆಗಿದೆ. ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅವರು ಈಗ ಬ್ರೀಫ್ ಮಾಡ್ತಾರೆ. ನೀವು ರೆಡಿ ಇದ್ದೀರಿ ಅಂದ್ರೆ ರೆಡಿ ಇಲ್ಲ ಅಂದ್ರೆ ಸರ್ ಎಲೆಕ್ಷನ್ ಜಿಬಿಎ ರೆಡಿ ಇದೆಯಾ ರೆಡಿ ಇಲ್ವಾ ಸರ್? ರೆಡಿ ನಮ್ಮದು ಏನು ಕಾಣಿಸುತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಏನೆಲ್ಲ ಆಗ್ಬೋದು. ಹೀಗೆ ಜಿಬಿಎನ ಮುಖ್ಯ ಆಯುಕ್ತರು ಮಹೇಶ್ವರ್ ರಾವ್ ಕೊಟ್ಟಿರುವಂತ ಹೇಳಿಕೆ ಇದು. ಅಂತಂದ್ರೆ ಜಿಬಿಎ ಚುನಾವಣೆಯನ್ನ ಎದುರಿಸಲಿಕ್ಕೆ ರೆಡಿ ಆಗಿದೆಯಾ ಇಲ್ವಾ ಅನ್ನೋಂಥದ್ದು ಕೂಡ ಜನರ ಪ್ರಶ್ನೆ ಇತ್ತು. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಪ್ರತಿ ಬಾರಿ ಡಿಲೇ ಆಗ್ತಾ ಇತ್ತು. ಪ್ರತಿ ಬಾರಿ ಕೋರ್ಟ್ ಅಲ್ಲಿ ಅನುಮತಿ ಪಡೆದು ಜಿಬಿಎ ಚುನಾವಣೆ ಪೋಸ್ಟ್ಪೋನ್ ಆಗ್ತಾ ಇತ್ತು. ಇದರಿಂದ ಬಹಳಷ್ಟು ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಅದಕ್ಕೆ ಮಹೇಶ್ವರ್ ರಾವ್ ಕೂಡ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು. ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವ ಸಮಾಲೋಚನೆಗಾಗಿ ಇವತ್ತಿನ ಈ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು. ಇದು ಯಾರ ಜೊತೆ ಅಂದಾಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಚುನಾವಣಾ ದಿನಾಂಕಗಳನ್ನು ಜಿಬಿಎ ಜೊತೆ ಸಮಾಲೋಚಿಸಿ ನಿಗದಿಪಡಿಸತಕ್ಕದ್ದು ಅಂತ ಕಾನೂನು ಇದ್ದ ಮೇರೆಗೆ ನಾವು ಜಿಬಿಎದ ಮೆಂಬರ್ಶಿಪ್ ಆದಂಥ ಚೀಫ್ ಕಮಿಷನರ್ ಜಿಬಿಎದ ಚೀಫ್ ಕಮಿಷನರ್ ಅವರಿಗೆ ಪತ್ರವನ್ನು ನೀಡಿದ್ದೆವು. ಆ ಪ್ರಕಾರ ಅವರು ಕಲಂ 10(4) ಜಿಬಿಎ ಆ್ಯಕ್ಟ್ ಇದನ್ನು ಇನ್ವೋಕ್ ಮಾಡಿ ಅವರಿಗೆ ಜಿಬಿಎ ಏನೋ ಮೆಂಬರ್ ಬೋರ್ಡ್ ಇದೆಯಲ್ಲ ಅವರಿಗೆ ಅಥರೈಸೇಷನ್ ಕೊಟ್ಟ ಹಿನ್ನೆಲೆಯಲ್ಲಿ ಅವರೂ ಅಪೀಲ್ ಆಯಿತು. ಅವರು ಕೂಡ ಬಂದಿದ್ದರು. ಅವರ ಜೊತೆಗೆ 5 ಕಾರ್ಪೊರೇಷನ್ ಕಮಿಷನರ್ ಅವರು ಕೂಡ ಜಿಬಿಎ ಮೆಂಬರ್ಗಳು ಎಕ್ಸ್ ಆಫೀಷಿಯಲ್ ಮೆಂಬರ್. ಇದು ಡೇಟ್ಸನ್ನು ನಾವು ಜೂನ್ 30ರೊಳಗೆ ಜಿಬಿಎ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಯನ್ನು ಕಂಪ್ಲೀಟ್ ಮಾಡಬೇಕಾಗಿರೋದ್ರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಪೋಸ್ಟ್ಪೋನ್ ಮಾಡುವಂಥ ಅಧಿಕಾರ ನನಗೆ ಈಗ ಇಲ್ಲ. ಸ್ಟೇಟ್ ಎಲೆಕ್ಷನ್ ಕಮಿಷನ್